ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದಿಂಬಿನ ಕವರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ದಿಂಬಿನ ಕವರ್ ವಿತ್ ಲೇಸ್, ಲೈಕ್ ಹಗ್ಗ ಅಂತಲೇ ಹೇಳ್ಬೋದು. ಫಸ್ಟ್ ಈ ಥರ ಶಾಲ್ನ ಕಟ್ ಮಾಡ್ಕೊಂಡ್ಬಿಟ್ಟು, ನಾವೀಗ ಶಾಲಲ್ಲಿ ಮಾಡ್ತಾ ಇರೋದು, ಇದನ್ನ ಹೀಗೆ ಮಡಿಸಿ ಹೊಲಿತಾ ಇರಬೇಕು ನೋಡಿ. ಹೀಗೆ ಅಡ್ಡ ಹೊಲಿತಾ ಇರಬೇಕು. ಫುಲ್ ಕಂಪ್ಲೀಟ್ ಏನು ಶಾಲನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಗೆ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಆಯಿತು. ಎಲ್ಲ ಸುತ್ತ ಅಂದರೆ ಫೋರ್ ಸೈಡ್ಸ್ ಕೂಡ ನಾವು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು, ಲೈಕ್ ಸ್ಕ್ವೇರ್ ಆರ್ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೊಬಿಟ್ಟು, ನೆಕ್ಸ್ಟ್ ನೋಡಿ ಈ ಥರ ಅದನ್ನ ಮಡಿಸಿಟ್ಕೊಂಡು ನಿಮ್ಗೆ ಎಷ್ಟು ಅಂದರೆ ಎಷ್ಟು ಇದು ಬೇಕು ಅಂದರೆ ಫ್ರಂಟಲ್ಲಿ ಸ್ವಲ್ಪ ನಿಮಗೆ ಜಾಗ ಬಿಟ್ಕೊಳ್ಳಿ. ಅಂದರೆ ಅದು ಶೇಪಲ್ಲಿ ಅಂದರೆ ಈ ಥರ ಮಡಿಸಿ ಹಾಕ್ಕೊಳ್ಳೋಕ್ಕಾಗುತ್ತೆ. ಅದು ನಿಮಗೆ ಲೇಸ್ ಇದ್ದರೂ ಆಗುತ್ತೆ, ಅದು ಬರೀ ಅದನ್ನೇ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ. ಈ ಥರ ಮಡಿಸಿ ಇಡ್ಬೋದು. ಇದನ್ನೀಗ ಆ ಥರ ಹೊಲ್ಕೊಬೇಕಾಗುತ್ತೆ. ಇದನ್ನ ಹೀಗೆ ಹೊಲ್ಕೊಬೇಕು ನೋಡಿ. ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ, ಯಾವ ಥರ ಶೇಪಲ್ಲಿ ನೋಡಿ. ಈ ಥರ ಮಡಿಸಿ ನೆಕ್ಸ್ಟ್ ಅದನ್ನ ಹಿಂಗೆ ಇಟ್ಕೊಂಡಿರ್ತೀವಿ ನೋಡಿ. ಈಗ ನಾನು ತೋರಿಸಿದ್ರೆ ಆ ಥರ ಮಡಿಸಿ ಒಂದು ಸೈಡ್ ಹೊಲಿಬೇಕು, ಫುಲ್ ಒಂದು ಸೈಡ್ ಹೊಲಿಬೇಕು. ಅಂದರೆ ಟೂ ಸೈಡ್ಸ್ ಈಗ ನಾವು ಮಡಿಸಿಟ್ಟು ಆ ಕಡೆ ಈ ಕಡೆ ಹೊಲಿಬೇಕು, ಮಧ್ಯೆ ಹೊಲಿಬಾರ್ದು, ಯಾಕಂದರೆ ನಾವು ಪಿಲ್ಲೋ ಹಾಕ್ಬೇಕಲ್ವ ಹಾಗೆ. ನೋಡಿ ಈಗ ಒಂದು ಸೈಡ್ ಆಯಿತು, ನೆಕ್ಸ್ಟ್ ಸೈಡ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸೈಡ್ ಕೂಡ ನಾವು ಹೊಲಿತಾ ಇದ್ದೀವಿ. ಓ